ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋದು ನಮಗಿರೋದು ಒಂದೇ ಲೈಫ್ ಬಗ್ಗೆ. ಇದು ಮೋಟಿವೇಶ್ನಲ್ ಸ್ಪೀಚ್ ಅಲ್ಲ, ಇದು ಬಹುಶಃ ನಮ್ಮ ಜೀವನದ ಕನ್ನಡಿ ಇದ್ದಂತೆ. ನಾವು ಪ್ರತಿದಿನ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೋತೀವಿ, ಆದರೆ ಒಮ್ಮೆ ಆದರೂ ನಮ್ಮ ಮನಸ್ಸನ್ನು ಆರೋಗ್ಯವಾಗಿಟ್ಕೊಂಡಿದ್ದೀವ, ಸ್ವಚ್ಛವಾಗಿಟ್ಕೊಂಡಿದ್ದೀವ? ಇಲ್ಲ. ನಾವು ನಿಜವಾಗ್ಲೂ ಖುಷಿಯಾಗಿದ್ದೀವ ಅಥವಾ ಬೇರೆಯವ್ರಿಗೋಸ್ಕರ ಖುಷಿಯಾಗಿದ್ದೀವ ಅಥವಾ ನಮ್ಮ ಜೊತೆ ಇರೋರು ಖುಷಿಯಾಗಿದ್ದಾರ? ನಾವು ಸುಮ್ಮನೆ ಬದುಕ್ತಿದ್ದೀವ ಅಥವಾ ಸುಮ್ಮನೆ ಉಸಿರಾಡ್ತಾ ಇದ್ದೀವ? ಇದೆಲ್ಲ ಪ್ರಶ್ನಾರ್ಥಕನೇ. ನಮ್ಮ ಬದುಕು ತುಂಬ ಚಿಕ್ಕದು. ಬದುಕು ಇರೋದು ಕೂಡ ಒಂದೇ, ಇರೋದು ಒಂದೇ ಒಂದು ಲೈಫು. ಒಮ್ಮೆ ಆಸ್ಪತ್ರೆ ಕಡೆ ಹೋಗಿ ನೋಡಿ, ಅಲ್ಲಿ ಹಾಸಿಗೆಯ ಮೇಲೆ ಮಲಗಿರುವ ಎಷ್ಟೋ ಜನರು ಒಂದೇ ಒಂದು ಚಾನ್ಸ್ಗೋಸ್ಕರ ಎಷ್ಟು ಕಾಯ್ತಿರ್ತಾರೆ ಗೊತ್ತಾ? ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕು, ನನ್ನ ಆರೋಗ್ಯ ಚೆನ್ನಾಗಾದರೆ ಅಂತ ಎಷ್ಟೋ ಜನ, ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಆದರೆ ನಾವು ಆರೋಗ್ಯವಾಗಿದ್ದರೂ ಈ ಬದುಕಿನ ಬೆಲೆ ಗೊತ್ತಿಲ್ಲದೆ ನಡ್ಕೊಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ, ರಾತ್ರಿ ಮಲಗೋವರೆಗೂ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ. ಮೊಬೈಲ್ ಜೊತೆಗೆ ಪ್ಲಸ್ ಟೆನ್ಷನ್ ಕೂಡ ಬಂದು ಸೇರ್ಕೊಳ್ಳುತ್ತೆ. ನಮಗೆ ನಮ್ಮ ಹತ್ರ ಇರೋರ ಜೊತೆನೂ ಮಾತಾಡೋಕ್ಕೆ ಟೈಮ್ ಇಲ್ಲ. ಆದರೆ ಯಾರೋ ಅಪರಿಚಿತರು ಅವರ ಸ್ಟೇಟಸ್ ನೋಡೋಕ್ಕೆ, ಅವರ ವೀಡಿಯೋಸ್ ನೋಡೋಕ್ಕೆ ನಮ್ಮ ಹತ್ರ ಸಿಕ್ಕಾಬಟ್ಟೆ ಗಂಟೆಗಟ್ಟಲೆ ಟೈಮ್ ಇದೆ. ಒಂದು ಸತಿ ಯೋಚನೆ ಮಾಡಿ, ನಮ್ಮ ಮನೇಲಿರೋ ಅಮ್ಮ ಎಷ್ಟೋ ಬಾರಿ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು, ಮಾತಾಡಬೇಕು ಅಂತ ಕಾಯ್ತಿರ್ತಾರೆ. ನಾವು ಅವ್ರನ್ನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ತಂದೆ ತನ್ನ ನೋವನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ನಮ್ಮ ಭವಿಷ್ಯಕ್ಕಾಗಿ ದುಡಿತಾ ಇರ್ತಾರೆ. ಅವರನ್ನು ಕೂಡ ನಾವು ನೋಡೋದಿಲ್ಲ. ಆದರೆ ನಾವು ಬ್ಯುಸಿ ಅನ್ನೋ ಪದದ ಹಿಂದೆ ಎಷ್ಟೋ ಸಂಬಂಧಗಳನ್ನು ಕಳ್ಕೊಂಡಿದ್ದೀವಿ. ಇನ್ನು ಹಣದ ಬಗ್ಗೆ ಮಾತಾಡೋಣ. ಹಣ ಎಲ್ಲನೂ ಅಲ್ಲ. ಹಣ ಬೇಕು, ಆದರೆ ಹಣನೇ ಜೀವನ ಅಲ್ಲ. ಕೆಲವರು ಹಣ ಸಂಪಾದನೆ ಮಾಡಬೇಕು ಅಂತ ಅವರ ಆರೋಗ್ಯವನ್ನು ಕಳ್ಕೊತಾರೆ, ಮತ್ತು ಅದೇ ಆರೋಗ್ಯವನ್ನು ಪಡ್ಕೊಳ್ಳೋಕೆ ದುಡ್ದಿರೋ ಪೂರ್ತಿ ಹಣವನ್ನು ಖರ್ಚು ಮಾಡ್ಕೊಳ್ತಾರೆ. ಇದು ಯೋಚನೆ ಮಾಡಿದರೆ ಎಷ್ಟು ವಿಚಿತ್ರ ಅನಿಸುತ್ತಲ್ವ? ನಮಗೆ ದೊಡ್ಡ ಮನೆ, ದೊಡ್ಡ ಬಂಗ್ಲಾ, ದೊಡ್ಡ ಆಸ್ತಿಗಳು ಏನನ್ನೇ ಮಾಡಿಟ್ಟಿರ್ಬೋದು ನಾವು. ಆದರೆ ಮನಸ್ಸಿಗೆ ಶಾಂತಿ ಇಲ್ದಿದ್ರೆ ಇದೆಲ್ಲ ಇದ್ದು ಪ್ರಯೋಜನ ಏನು? ಆ ಮನೆಗೆ ಬೆಲೆ ಏನು? ಆ ಆಸ್ತಿ ಪಾಸ್ತಿಗಳಿಗೆ ಬೆಲೆ ಏನು? ನಮ್ಮ ಹತ್ರ ದುಬಾರಿ ಐಫೋನ್ ಈ ರೀತಿಯ ಫೋನ್ಗಳಿರ್ಬೋದು, ಆದರೆ ನಮ್ಮ ತಂದೆ ತಾಯಿ ಕಾಲ್ ಮಾಡಿದಾಗ ನಾವು ಕಾಲನ್ನು ಅಟೆಂಡ್ ಮಾಡೋಕ್ಕೂ ಆಗದೆ ಇರೋ ಅಂಥ ಬ್ಯುಸಿ ಪರ್ಸನ್ ಆಗಿದ್ದರೆ ಅಂಥ ಫೋನ್ ಇದ್ದರೆ ಏನು ನಮಗೆ? ಇದಕ್ಕೆಲ್ಲ ಅರ್ಥನೇ ಇರೋದಿಲ್ಲ. ನೋಡಿ, ಇದು ವಾಸ್ತವ. ಇದು ನಾವು ಒಂದಿನ ಎಲ್ಲರೂ ಹೋಗಲೇಬೇಕು. ಇದು ಒಂದು ಕಠಿಣವಾದ ಸತ್ಯ. ಇದು ಆ ದಿನ ನಮ್ಮ ಜೊತೆ ಬರೋದು ಹಣ ಅಲ್ಲ, ನಾವು ಕೂಡಿಟ್ಟ ಆಸ್ತಿ ಪಾಸ್ತಿ ಏನೂ ಅಲ್ಲ. ಅಸಲಿಗೆ ನಮ್ಮ ಮಕ್ಕಳು ಇವ್ರು ಯಾರೂ ಕೂಡ ನಮ್ಮ ಜೊತೆ ಬರೋದಿಲ್ಲ. ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಜನ ನೆನೆಸ್ಕೊತಾರೆ, ಏನೂ ಮಾಡಲಿಲ್ಲ ಅಂದರೆ ಏನೂ ನೆನೆಸ್ಕೊಳ್ಳೋದಿಲ್ಲ. ಇಷ್ಟೇ ಪ್ರಪಂಚ. ಇದೇ ನಿಜ, ಇದೇ ವಾಸ್ತವ. ಇದನ್ನು ನಾವು ಒಪ್ಕೋಬೇಕು. ಫಸ್ಟು ನಾವು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಆರೋಗ್ಯವನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಇವತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡೋದನ್ನು ಸ್ಕಿಪ್ ಮಾಡ್ತಾರೆ. ರಾತ್ರಿ ನಿದ್ದೆ ಸರಿಯಾಗಿ ಮಾಡೋದಿಲ್ಲ. ಒತ್ತಡ ಜಾಸ್ತಿ, ಒತ್ತಡ ಹೆಚ್ಚಾಗಿರುತ್ತೆ. ಯೋಗ ಧ್ಯಾನ ಇಂಥದ್ದಂತೂ ಏನೂ ಇಲ್ಲವೇ ಇಲ್ಲ. ಮುಂದೊಂದು ದಿನ ದೇಹ ಕೈ ಕೊಡುತ್ತೆ. ನಮ್ಮ ದೇಹ ಒಂದು ಮಿಷಿನ್ ಅಂತೂ ಅಲ್ವೇ ಅಲ್ಲ.
ಅದಕ್ಕೂ ಕೂಡ ವಿಶ್ರಾಂತಿ ಬೇಕು, ಪ್ರೀತಿ ಬೇಕು, ಕಾಳಜಿ ಬೇಕು, ಆರೋಗ್ಯ ಬೇಕು. ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ನಿದ್ರೆ ಮಾಡಿ, ಒಂದು ಅರ್ಧ ಗಂಟೆ ಆದರೂ ನಡೆದಾಡಿ. ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮನ್ನು ಪ್ರೀತಿ ಮಾಡೋರಿಗೆ ನೀವು ತುಂಬ ಮುಖ್ಯ. ಮುಖ್ಯ ಆಗಬೇಕು ಅಂದರೆ ನೀವು ಫಸ್ಟು ಆರೋಗ್ಯವಾಗಿರಬೇಕು. ನೀವು ಆರೋಗ್ಯವಾಗಿದ್ದರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೋದು. ಈಗಿನ ದಿನಗಳಲ್ಲಿ ಮೊಬೈಲ್ ಯೂಸ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಮೊಬೈಲ್ ಅನ್ನೋದು ನಮ್ಮ ಜೀವನವನ್ನೇ ಒಂಥರ ಕಸ್ಕೊಂಬಿಟ್ಟಿದೆ. ಇವತ್ತೆಲ್ಲ ಮನೆಗಳಲ್ಲೂ ಸೈಲೆನ್ಸ್ ಜಾಸ್ತಿ ಆಗಿದೆ. ಈ ಸೈಲೆನ್ಸ್ಗೆ ಕಾರಣ ಶಾಂತಿ ಅಂಥದ್ದೇನು ಅಂದ್ಕೋಬೇಡಿ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಒಂದು ಮನೇಲಿದ್ದರೂ ಕೂಡ ಮನಸ್ಸು ದೂರ ಆಗಿದೆ. ಒಂದು ಮನೇಲಿ 2 ಕೋಣೆ ಇದ್ದರೆ ಅಲ್ಲೊಬ್ಬರು, ಇಲ್ಲೊಬ್ಬರು, ಹಾಲಲ್ಲೊಬ್ಬರು, ಹೀಗೆ. ಮಕ್ಕಳು ಅಮ್ಮನ ಮುಖಕ್ಕಿಂತ ಸ್ಕ್ರೀನ್ ಮುಖವನ್ನು ನೋಡಿದ್ದೇ ಹೆಚ್ಚು. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೈಲನ್ನು ಹಾಕ್ತಾರೆ, ಆದರೆ ಅವ್ರ ಜೀವನವೇ ಬೇರೆ ರೀತಿಯಾಗಿರುತ್ತೆ. ಯಾಕೆಂದರೆ ನಕಲಿ ಸಂತೋಷವನ್ನು ತೋರಿಸೋದು ಸುಲಭ, ನಿಜವಾದ ರೀತಿಯಲ್ಲಿ ಆ ರೀತಿಯಾಗಿ ಬದುಕೋದು ತುಂಬ ಕಷ್ಟ. ನೋಡಿ, ಸಮಯ ಹೋದರೆ ಪುನಃ ಬರೋದೇ ಇಲ್ಲ. ಸಮಯ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವುದಾದ್ರೂ ಅಷ್ಟೇ. ಒಂದು ಸತಿ ಹೋದರೆ ಮುಗೀತು, ಅದನ್ನು ಮತ್ತೆ ಪಡ್ಕೊಳ್ಳೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಒಮ್ಮೆ ನಿಮ್ಮ ಬಾಲ್ಯದ ಫೋಟೋ ಇದ್ದರೆ ಒಂದು ಸರಿ ನೋಡಿ ಅದನ್ನು. ಎಷ್ಟು ಬೇಗ ಸಮಯ ಹೋಯಿತು ಅನಿಸುತ್ತಲ್ವಾ. ನಿನ್ನೆ ಸ್ಕೂಲ್ಗೆ ಹೋಗ್ತಿದ್ವಿ, ಇವತ್ತು ಜವಾಬ್ದಾರಿಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ನಮ್ಮ ತಂದೆ ತಾಯಿ ಜೊತೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ವಿ, ಆದರೆ ಇವತ್ತು ನಮ್ಮ ಮಕ್ಕಳು ನಮ್ಮ ಕೈಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಜೀವನ ಅನ್ನೋದು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಆದ್ದರಿಂದ ಕೋಪ ಕಡಿಮೆ ಮಾಡಿಕೊಳ್ಳಿ, ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ, ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳಿ. ಯಾರಾದರೂ ನಿಮ್ಮ ಮನಸ್ಸಿಗೆ ಹತ್ತಿರ ಆದವರಿದ್ದರೆ ಅವರಿಗೆ ಟೈಮ್ ಕೊಟ್ಟು ಮಾತಾಡಿ. ಒಂದಿನ ನಿಮ್ಗೆ ಅನ್ನಿಸ್ಬೋದು, ಇನ್ನೂ ಸ್ವಲ್ಪ ಮಾತಾಡಬೇಕಾಗಿತ್ತು ಅನ್ನೋ ಪಶ್ಚಾತ್ತಾಪ ನಿಮಗೆ ಕಾಡಲೇಬಾರ್ದು. ಆ ರೀತಿ ಎಲ್ಲರ ಜೊತೆನೂ ಖುಷಿಯಾಗಿರಿ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಯಾರನ್ನು ಕೂಡ ಜಡ್ಜ್ ಮಾಡಬಾರ್ದು. ಅವ್ರು ಹೀಗೆ, ಇವ್ರು ಹೀಗೆ ಅಂತ. ನಮ್ಮ ಜೀವನವನ್ನು ನಾವು ನೋಡ್ಕೋಬೇಕು. ಸಾಧ್ಯ ಆದರೆ ಅವ್ರಿಗೆ ಸಹಾಯ ಮಾಡಬೇಕು, ಇಲ್ಲದಿದ್ದರೆ ಸುಮ್ಮನೆ ಇದ್ದುಬಿಡಬೇಕು. ನಾವು ಹೊರಗಡೆ ನೋಡಿದಾಗ ಕೆಲವರು ಓಕೆ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾರೆ, ಆದರೆ ಅವರ ಒಳಗೆ ತುಂಬ ನೋವಿರುತ್ತೆ. ನಗು ಹಿಂದೆ ನೋವಿರೋ ಹಾಗೆ, ಸೈಲೆನ್ಸ್ ಹಿಂದೆ ಕಣ್ಣೀರು ಇರೋ ಹಾಗೆ ಅವ್ರದ್ದು ಅವರದ್ದೇ ಆದ ಜೀವನ ಇರುತ್ತೆ. ಆದ್ದರಿಂದ ಯಾರನ್ನು ಕೂಡ ತೀರ್ಪು ಮಾಡಬೇಡಿ. ನಿಮ್ಗೆ ಸಾಧ್ಯ ಆದರೆ ಒಳ್ಳೇದು ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಅವರ ಜೊತೆ ಉತ್ತಮವಾದ ಟೈಮನ್ನು ಕಳೆಯಿರಿ. ಮಕ್ಕಳು ಚಿಕ್ಕವರಾಗಿರೋದು ತುಂಬ ಕಡಿಮೆ ಸಮಯ ಮಾತ್ರ. ಒಂದಿನ ಅವರು ಕೂಡ ದೊಡ್ಡವರಾಗ್ತಾರೆ. ಆಗ ಇವತ್ತು ಅವರ ಜೊತೆ ನಾವು ಕಳೆದ ಕ್ಷಣವೇ ಒಂದು ನೆನಪು. ಅವರು ಕೇಳೋ ಸಣ್ಣ ಸಣ್ಣ ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಡಲಾರದೆ ನಾವು ಹೇಳೋ ಸುಳ್ಳುಗಳು, ಅವರ ಜೊತೆಗಿನ ಆಟ, ನಗು, ಇದನ್ನೆಲ್ಲ ಖುಷಿಯಿಂದ ಎಂಜಾಯ್ ಮಾಡಿ. ಬಾಲ್ಯ ಅನ್ನೋದು ಮತ್ತೆ ಮರಳಿ ಬರೋದಿಲ್ಲ. ಈ ಖುಷಿ ಅನ್ನೋದು ಯಾವುದೇ ದೊಡ್ಡ ವಸ್ತುನಲ್ಲಿಲ್ಲ, ಅದು ಚಿಕ್ಕ ಚಿಕ್ಕ ವಸ್ತುಗಳಲ್ಲೇ ಇದೆ. ಉದಾಹರಣೆಗೆ ಅಮ್ಮನ ಕೈ ಊಟ, ಮನಸ್ಸಿಗೆ ನೆಮ್ಮದಿ ಕೊಡುವ ನಿದ್ದೆ, ಕುಟುಂಬದ ಜೊತೆ ಕುಳಿತು ನಗುವ ಕ್ಷಣ, ಮಕ್ಕಳ ಜೊತೆ ಆಡುವ ಆಟ. ನಾವು ದೊಡ್ಡ ಸಂತೋಷವನ್ನು ಹುಡುಕ್ತಾ ಈ ಚಿಕ್ಕ ಚಿಕ್ಕ ಖುಷಿಯನ್ನು ಕಳ್ಕೊತೇವೆ.
ಇನ್ನು ನಿಮಗೆ ಕೋಪ ಬಂದಾಗ ನಾವು ಯೋಚನೆ ಮಾಡದೆ ಮಾತಾಡ್ತೀವಿ. ಆ ಒಂದು ಮಾತು ಒಬ್ಬರ ಮನಸ್ಸನ್ನು ಜೀವನ ಪೂರ್ತಿ ನೋಯಿಸಬಹುದು. ಹಠದಿಂದ ಗೆಲ್ಲಬಹುದು, ಆದರೆ ಸಂಬಂಧಗಳನ್ನು ನಾವು ಕಳ್ಕೊತೇವೆ. ಜೀವನ ತುಂಬ ಚಿಕ್ಕದು. ಅವರನ್ನು ಕ್ಷಮಿಸ್ಬಿಡಿ, ಮರ್ತು ಬಿಡಿ, ಮುಂದೆ ನಡೀರಿ. ಇನ್ನು ಮುಖ್ಯವಾದದ್ದು ಮಾನವೀಯತೆ. ಇದನ್ನಂತೂ ಮರಿಲೇಬೇಡಿ. ಒಬ್ಬರನ್ನು ನೋಡಿ ವಿಡಿಯೋ ಮಾಡೋರಿಗಿಂತ ಒಬ್ಬರನ್ನು ನೋಡಿ ಸಹಾಯ ಮಾಡೋರೇ ಮುಖ್ಯ. ನಮಗೆ ಸಾಧ್ಯವಾದರೆ ಒಬ್ಬರಿಗೆ ಸಹಾಯ ಮಾಡೋಣ. ಒಂದು ಊಟ ಆಗಿರ್ಬೋದು, ಒಂದು ಧೈರ್ಯದ ಮಾತಾಗಿರ್ಬೋದು, ಅಥವಾ ಒಂದು ನಗು ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಮಾನವೀಯತೆಯನ್ನು ಮರೆಯದೇ ಇರೋಣ. ಇನ್ನು ಕೊನೆಯದಾಗಿ ನಿಮ್ಮ ಜೀವನವನ್ನು ಪ್ರೀತಿಸಿ, ನಿಮ್ಮ ಕುಟುಂಬವನ್ನು ಪ್ರೀತಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕುಟುಂಬದ ಮೌಲ್ಯವನ್ನು ತಿಳ್ಕೊಳ್ಳಿ. ಕೋಪದಲ್ಲಿ ಯಾರನ್ನು ಕೂಡ ದೂರಕ್ಕೆ ಹೋಗಬೇಡಿ. ಈಗೋಗಾಗಿ ಸಂಬಂಧವನ್ನು ಕಳ್ಕೊಬೇಡಿ. ಒಂದಿನ ಈ ಜೀವನ ಅನ್ನೋದು ಒಂದು ನೆನಪಷ್ಟೆ. ನಾವು ಒಂದಿನ ಹುಟ್ಟಿದ್ದೀವಿ, ಒಂದಿನ ಸಾಯ್ತೀವಿ, ಪುನಃ ಹುಟ್ಟುತ್ತೀವೋ ಇಲ್ವೋ ಗೊತ್ತಿಲ್ಲ. ಇದೇ ತಂದೆ ತಾಯಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಹೋದವ್ರು ಯಾರೂ ಕೂಡ ಬಂದು ನಮಗೆ ಹೇಳಿದ್ದಿಲ್ಲ. ಇನ್ನೂ ಚೆನ್ನಾಗಿ ಬದುಕಬೇಕಾಗಿತ್ತು ಅನ್ನೋ ಪಶ್ಚಾತ್ತಾಪ ಬಾರದಂತೆ ಖುಷಿಯಾಗಿ ಆರೋಗ್ಯವಾಗಿ ಬದುಕಿ. ಧನ್ಯವಾದಗಳು.